ಕಥೆಯ ಆರಂಭದಲ್ಲಿ ಈ ಲೋಕ ಹೇಗೆ ಹುಟ್ಟಿತು ಎಂಬುದರ ಕುರಿತು ಒಂದು ಆಳವಾದ ಪರಿಚಯ ನೀಡಲಾಗ್ತದೆ. ಸೃಷ್ಟಿಯ ಮೊದಲ ಹೆಜ್ಜೆಗಳು, ಪ್ರಕೃತಿಯ ರೂಪಾಂತರಗಳು ಮತ್ತು ಮಾನವ ವಿಕಾಸದ ಮೂಲಗಳನ್ನು ಚಿತ್ರಿಸುತ್ತಾ ಕಥೆ ನಿಧಾನವಾಗಿ ಮುಂದುವರಿಯುತ್ತದೆ. ಅದಾದ ಬಳಿಕ ಈ ಲೋಕದ ಮೊದಲ ವಾನರ ಸ್ತ್ರೀ ಎಂದು ಕರೆಯಲ್ಪಡುವ ಲೂಸಿಯನ್ನು ನಾವು ನೋಡ್ತೇವೆ. ಆ ದೃಶ್ಯಗಳು ಮಾನವ ಇತಿಹಾಸದ ಮೂಲ ಕ್ಷಣಗಳನ್ನು ನೆನಪಿಸುತ್ತವೆ. ಆಮೇಲೆ ಕಥೆ ಹಠಾತ್ತನೆ ವರ್ತಮಾನ ಕಾಲಕ್ಕೆ ಜಿಗಿಯುತ್ತದೆ. ಇಲ್ಲಿ ನಮ್ಮ ಮುಂದೆ ಕಾಣಿಸುವುದು ನ್ಯೂಯಾರ್ಕ್ ಸಿಟಿ. ಈ ನಗರದಲ್ಲೇ ರಿಚರ್ಡ್ ಎಂಬ ವ್ಯಕ್ತಿ ತನ್ನ ಹೊಸ ಪ್ರೇಯಸಿ ಲೂಸಿಗೆ ಒಂದು ಸಣ್ಣ ಕೆಲಸವನ್ನು ಮಾಡಲು ಹೇಳುತ್ತಾನೆ. ಆದರೆ ಸಮಸ್ಯೆ ಏನೆಂದರೆ, ಇವರಿಬ್ಬರು ಹಿಂದಿನ ರಾತ್ರಿ ಭಾರೀ ಮದ್ಯಪಾನ ಮಾಡಿ ಅತಿಯಾದ ಪಾರ್ಟಿ ನಡೆಸಿದ್ದರು. ಅದರ ಪರಿಣಾಮವಾಗಿ ಲೂಸಿ ಇನ್ನೂ ಸರಿಯಾದ ಸ್ಥಿತಿಯಲ್ಲಿರಲಿಲ್ಲ. ಅವಳಿಗೆ ಸುತ್ತಮುತ್ತ ಏನಾಗುತ್ತಿದೆ ಎಂಬುದೇ ಸ್ಪಷ್ಟವಾಗಿರಲಿಲ್ಲ. ರಿಚರ್ಡ್ ಪದೇ ಪದೇ ಲೂಸಿಗೆ, ನೀನು ಕೇವಲ ಈ ಒಂದು ಸೂಟ್ ಕೇಸನ್ನು ಒಳಗೆ ತೆಗೆದುಕೊಂಡು ಹೋಗಿ ಮಿಸ್ಟರ್ ಜಾಂಗ್ಗೆ ಕೊಟ್ಟುಬಿಡು ಎಂದು ಕೇಳಿಕೊಳ್ಳುತ್ತಾನೆ. ಇದಕ್ಕಾಗಿ ಅವನು ಅವಳಿಗೆ $1,000 ಕೊಡಲು ಕೂಡ ಸಿದ್ಧನಾಗಿರ್ತಾನೆ. ಲೂಸಿಗೆ ಅನುಮಾನ ಮೂಡುತ್ತದೆ. ಇಷ್ಟು ಸಣ್ಣ ಕೆಲಸ ನೀನೇ ಹೋಗ್ಕೊಡ್ಬೋದಲ್ಲ, ನನಗೆ ಯಾಕೆ ಕಳಿಸುತ್ತಿದ್ದಾನೆ ಎಂದು ಆಲೋಚಿಸುತ್ತಾ ಅವಳು ಆ ಕೆಲಸವನ್ನು ಮಾಡೋದಕ್ಕೆ ನಿರಾಕರಿಸಲು ಆರಂಭಿಸುತ್ತಾಳೆ. ಆದರೆ ಇದರಿಂದ ಕೋಪಗೊಂಡ ರಿಚರ್ಡ್ ಅಚ್ಚರಿಯ ರೀತಿಯಲ್ಲಿ ಸೂಟ್ ಕೇಸ್ನೊಂದಿಗೆ ಲೂಸಿಯ ಕೈಗೆ ಕೈಕೋಳ ಹಾಕಿ, ಒಳಗೆ ಹೋಗಿ ಇದನ್ನು ಮಿಸ್ಟರ್ ಜಾಂಗ್ಗೆ ಕೊಟ್ಟುಬಿಡು ಎಂದು ಗಟ್ಟಿಯಾಗಿ ಹೇಳುತ್ತಾನೆ. ಒಳಗೆ ರಿಸೆಪ್ಷನ್ ಬಳಿ ಒಬ್ಬ ಚೈನೀಸ್ ವ್ಯಕ್ತಿ ಕುಳಿತಿರ್ತಾನೆ. ಲೂಸಿ ಅವನ ಬಳಿಗೆ ಹೋಗಿ, ನನಗೆ ಮಿಸ್ಟರ್ ಜಾಂಗ್ ಅವರನ್ನು ಭೇಟಿಯಾಗಬೇಕು ಎಂದು ಹೇಳುತ್ತಾಳೆ. ಆ ವ್ಯಕ್ತಿ ತಕ್ಷಣ ಮಿಸ್ಟರ್ ಜಾಂಗ್ಗೆ ಕರೆ ಮಾಡ್ತಾನೆ. ಆದರೆ ಅದಕ್ಕೂ ಮೊದಲು ಅಚಾನಕ್ ಕೆಲವು ಗುಂಡಾಗಳು ಬಂದು ರಿಚರ್ಡ್ ಮೇಲೆ ಗುಂಡು ಹಾರಿಸಿ ಅವನನ್ನು ಅಲ್ಲಿಯೇ ಕೊಂದುಬಿಡ್ತಾರೆ. ನಂತರ ಲೂಸಿಯನ್ನು ಬಲವಂತವಾಗಿ ಹಿಡಿದು ಮಿಸ್ಟರ್ ಜಾಂಗ್ನ ಬಳಿ ಕರೆತರ್ತಾರೆ. ಆ ಸಮಯದಲ್ಲಿ ಜಾಂಗ್ ಇನ್ನೂ ಕೆಲವು ಜನರನ್ನು ನಿರ್ದಯವಾಗಿ ಕೊಲ್ಲುತ್ತಿದ್ದಿರ್ತಾನೆ. ಲೂಸಿ ಸಂಪೂರ್ಣವಾಗಿ ಬೆಚ್ಚಿಬಿದ್ದಿರ್ತಾಳೆ. ನಡುಗುವ ಧ್ವನಿಯಲ್ಲಿ ಅವಳು ಹೇಳುತ್ತಾಳೆ, ನನಗೆ ಇದರಲ್ಲಿ ಯಾವುದೇ ಪಾತ್ರವಿಲ್ಲ, ನೀವು ಯಾರನ್ನೇ ಕೊಂದಿರಲಿ, ನಾನು ಏನನ್ನೂ ನೋಡಿಲ್ಲ, ದಯವಿಟ್ಟು ನನ್ನನ್ನು ಬಿಡಿ ಎಂದು ಅವಳು ತನ್ನ ಜೀವಕ್ಕಾಗಿ ಬೇಡಿಕೊಳ್ಳಲು ಆರಂಭಿಸುತ್ತಾಳೆ. ಈ ವೇಳೆ ಮಿಸ್ಟರ್ ಜಾಂಗ್ ಚೈನೀಸ್ ಆಗಿದ್ದರಿಂದ ಅವನಿಗೆ ಇಂಗ್ಲಿಷ್ ಸರಿಯಾಗಿ ಬರಲಿಲ್ಲ. ಅದಕ್ಕಾಗಿ ಅವನು ಒಬ್ಬ ಟ್ರಾನ್ಸ್ಲೇಟರ್ನ ಕರೆಸ್ತಾನೆ. ಅನಂತರ ಲೂಸಿ ತನ್ನ ಮಾತುಗಳನ್ನು ವಿವರವಾಗಿ ಹೇಳ್ತಾಳೆ. ರಿಚರ್ಡ್ ಕೇವಲ ನನ್ನ ಗೆಳೆಯ. ನಿನ್ನೆ ರಾತ್ರಿ ನಾವು ಪಾರ್ಟಿ ಮಾಡಿದ್ದೆವು. ನಾನು ಅವನನ್ನು ಸರಿಯಾಗಿ ಕೂಡ ತಿಳಿದಿಲ್ಲ. ಇಲ್ಲಿ ಏನಾಗುತ್ತಿದೆ ಅನ್ನೋದು ನನಗೆ ಅರ್ಥವಾಗ್ತಿಲ್ಲ. ಅವನು ನನಗೆ ಕೇವಲ ಒಂದು ಬ್ಯಾಗ್ ಕೊಡುವಂತೆ ಹೇಳಿದ್ದ. ನಾನು ಆ ಬ್ಯಾಗ್ ತೆಗೆದುಕೊಂಡು ಬಂದಿದ್ದೇನೆ ಅಷ್ಟೇ. ದಯವಿಟ್ಟು ನನ್ನನ್ನು ಇಲ್ಲಿಂದ ಹೋಗಲು ಬಿಡಿ. ಭಯ, ಅಸಹಾಯಕತೆ ಮತ್ತು ಗೊಂದಲ ಈ ಎಲ್ಲವೂ ಲೂಸಿಯ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿರ್ತವೆ. ಆದರೆ ಮಿಸ್ಟರ್ ಜಾಂಗ್ ಸಾಮಾನ್ಯ ವ್ಯಕ್ತಿಯಲ್ಲ. ಅವನು ಅಂಡರ್ ವರ್ಲ್ಡ್ನಲ್ಲೇ ಹೆಸರಾಂತ ಭಯಾನಕ ಮಾಫಿಯಾ ಗೂಂಡ. ಅವನ ಬಳಿ ಕೆಲಸ ಮಾಡಲು ಬರುವವರ ಸಂಖ್ಯೆ ಅಪಾರ. ಆದರೆ ಯಾರ ಮೇಲೂ ಅವನಿಗೆ ಸಂಪೂರ್ಣ ನಂಬಿಕೆ ಇರಲಿಲ್ಲ. ಈ ಬಾರಿ ಅವನು ತನ್ನದೇ ಆದ ಅಮೂಲ್ಯ ಸರಕನ್ನು ಈ ಬ್ರೀಫ್ ಕೇಸ್ ಮೂಲಕ ತರಿಸಿಕೊಂಡಿದ್ದ. ಆದರೆ ರಿಚರ್ಡ್ ಮೇಲೆ ಅವನಿಗೆ ಅನುಮಾನವಿತ್ತು. ಈ ಬ್ರೀಫ್ ಕೇಸ್ ಒಳಗೆ ಬಾಂಬ್ ಇರಬಹುದೇ ಎಂಬ ಭಯ ಅವನ ಮನಸ್ಸಿನಲ್ಲಿ ಕಾಡುತ್ತಿತ್ತು. ಆ ಕಾರಣಕ್ಕೆ ಜಾಂಗ್ ಒಂದು ಅಚ್ಚರಿಯ ನಿರ್ಧಾರ ಕೈಗೊಳ್ತಾನೆ. ಅವನು 140 ಪಾಸ್ವರ್ಡ್ಗಳನ್ನು ಬರೆದು ಅದನ್ನು ಲೂಸಿಯ ಕೈಗೆ ಕೊಡ್ತಾನೆ. ನಂತರ ಅಲ್ಲಿ ಇದ್ದ ಎಲ್ಲರೂ ದೂರಕ್ಕೆ ಸರಿದು ಶೀಲ್ಡ್ಗಳನ್ನು ಹಿಡಿದುಕೊಂಡು ನಿಂತುಕೊಳ್ತಾರೆ. ಬಾಂಬ್ ಸ್ಫೋಟವಾದರೆ ಯಾರೂ ಸಾಯಬಾರದು ಎಂಬುದೇ ಅವರ ಉದ್ದೇಶ. ಲೂಸಿಗೆ ಆ ಕ್ಷಣ ತನ್ನ ಜೀವನದ ಕೊನೆಯ ದಿನವೇ ಇದು ಎಂಬ ಅನುಭವ ಬರುತ್ತದೆ. ಈಗಲೇ ಇವರು ನನ್ನ ಗುಂಡು ಹೊಡಿಬೋದು, ಅಥವಾ ಬ್ರೀಫ್ ಕೇಸ್ ತೆರೆಯುತ್ತಿದ್ದಂತೆಯೇ ಬಾಂಬ್ ಸ್ಫೋಟವಾದರೆ ನಾನು ಇಲ್ಲೇ ಸಾಯುವೆ ಎಂದು ಅವಳ ಮನಸ್ಸಿನಲ್ಲಿ ಭಯದ ಅಲೆಗಳು ಹರಡುತ್ತವೆ. ತನ್ನ ಜೀವನದ ಕೊನೆಯ ಕ್ಷಣಗಳನ್ನು ಎನಿಸುತ್ತಾ ನಡುಗುವ ಕೈಗಳಿಂದ ಲೂಸಿ ಒಂದೊಂದಾಗಿ 1, 4, 0 ಕೋಡ್ಗಳನ್ನು ಹಾಕುತ್ತಾಳೆ. ಕೊನೆಗೂ ಬ್ರೀಫ್ ಕೇಸ್ ತೆರೆದುಕೊಳ್ಳುತ್ತವೆ. ಆದರೆ ಯಾವುದೇ ಬಾಂಬ್ ಸ್ಫೋಟವಾಗುವುದಿಲ್ಲ. ಆ ಬ್ರೀಫ್ ಕೇಸ್ ಒಳಗೆ ಇದ್ದದ್ದು ಬಾಂಬ್ ಅಲ್ಲ, ಅದು ಏನೋ ಭಯಾನಕ ವಸ್ತು. ಅದನ್ನು CPH-4 ಎಂದು ಕರೆಯುತ್ತಾರೆ. ಇದು ಒಂದು ಅಪರೂಪದ ಮತ್ತು ಅತೀವ ಶಕ್ತಿಶಾಲಿ ಡ್ರಗ್. ಈ ಡ್ರಗ್ ಅನ್ನು 6 ತಿಂಗಳ ಗರ್ಭಿಣಿಯರ ಹೊಟ್ಟೆಯಿಂದ ಹೊರತೆಗೆಯಲಾಗುತ್ತದೆ. ಈ ಡ್ರಗ್ ಎಷ್ಟು ಶುದ್ಧವಾಗಿದೆ ಎಂಬುದನ್ನು ಪರೀಕ್ಷಿಸಲು ಜಾಂಗ್ ಒಬ್ಬ ನಶೆಗಾರನನ್ನು ಕರೆಸುತ್ತಾನೆ. ಆ ವ್ಯಕ್ತಿ ಅದರಲ್ಲಿ ಕೇವಲ ಒಂದು ಚಿಕ್ಕ ಕಣವನ್ನು ಮಾತ್ರ ತೆಗೆದುಕೊಳ್ಳುತ್ತಾನೆ. ಆ ಕ್ಷಣದಿಂದಲೇ ಅವನು ಸಂಪೂರ್ಣವಾಗಿ ಹುಚ್ಚನಂತೆ ವರ್ತಿಸಲು ಆರಂಭಿಸುತ್ತಾನೆ. ಜೋರಾಗಿ ನಗುತ್ತಾನೆ, ಅಸಹ್ಯ ಪದಗಳಿಂದ ಬೈಯುತ್ತಾನೆ, ತನ್ನ ಮೇಲೆ ನಿಯಂತ್ರಣವನ್ನೇ ಕಳೆದುಕೊಳ್ಳುತ್ತಾನೆ. ಜಾಂಗ್ಗೆ ಆ ಡ್ರಗ್ನ ಶಕ್ತಿ ನೋಡಬೇಕಿತ್ತು ಅಷ್ಟೇ. ನಂತರ ಅವನು ನಿರ್ದಯವಾಗಿ ಅವನ ಮೇಲೆ ಗುಂಡು ಹಾರಿಸಿಕೊಳ್ಳುತ್ತಾನೆ. ಮತ್ತೆ ತಣ್ಣನೆಯ ಧ್ವನಿಯಲ್ಲಿ ಹೇಳುತ್ತಾನೆ, ಇವನ ಕೆಲಸ ಇಷ್ಟೇ. ಈಗ ಜಾಂಗ್ ತನ್ನ ಮುಖ್ಯ ಉದ್ದೇಶಕ್ಕೆ ಮುಂದಾಗಲು ನಿರ್ಧರಿಸುತ್ತಾನೆ ಮತ್ತು ಆ ಉದ್ದೇಶಕ್ಕೆ ಅವನು ಲೂಸಿಯನ್ನು ಬಳಸಿಕೊಳ್ಳಲು ತೀರ್ಮಾನಿಸುತ್ತಾನೆ. ಅಷ್ಟರಲ್ಲೇ ಕಥೆ ಮತ್ತೆ ಒಂದು ವಿಭಿನ್ನ ದಿಕ್ಕಿಗೆ ತಿರುಗುತ್ತದೆ. ನಾವು ನೋಡ್ತೀವೆ, ಮಾನವ ಮೆದುಳಿನ ಶಕ್ತಿಯ 1% ಬಳಕೆ ಎಂಬ ವಿಷಯದೊಂದಿಗೆ ಕಥೆ ಬದಲಾಗುತ್ತದೆ. ಒಂದು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ನಾರ್ಮನ್ ಎಂಬ ವಿಜ್ಞಾನಿ ಮಾತನಾಡುತ್ತಿದ್ದಾರೆ. ಅವರು ವಿವರಿಸುತ್ತಾರೆ, ಮಾನವನ ಮೆದುಳು ಇಡೀ ಜೀವ ಜಗತ್ತಿನಲ್ಲಿ ಅತ್ಯಂತ ವಿಶೇಷ ಮತ್ತು ಶ್ರೇಷ್ಠವಾದ ಅಂಗ. ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಜೀವನದಲ್ಲಿ ಕೇವಲ 10% ಮೆದುಳಿನ ಶಕ್ತಿಯನ್ನಷ್ಟೇ ಬಳಸುತ್ತಾನೆ. ಇತರ ಎಲ್ಲ ಜೀವಿಗಳು ಕೇವಲ 5% ಮಾತ್ರ ಬಳಸುತ್ತವೆ. ಆದರೆ ಸಮುದ್ರದಲ್ಲಿ ವಾಸಿಸುವ ಡಾಲ್ಫಿನ್ ಎಂಬ ಪ್ರಾಣಿ ತನ್ನ ಮೆದುಳಿನ ಶಕ್ತಿಯ 20% ಬಳಸುತ್ತದೆ.
ಅದು ನೀರಿನೊಳಗೆ ಸೋನಾರ್ ತರಂಗಗಳನ್ನು ಕಳುಹಿಸಿ ಅವುಗಳ ಮೂಲಕ ಪರಸ್ಪರ ಸಂವಹನ ನಡೆಸುತ್ತದೆ. ಅಷ್ಟರಲ್ಲೇ ಕಥೆ ಮತ್ತೆ ಲೂಸಿಯ ಬಳಿ ತಿರುಗುತ್ತದೆ. ಮತ್ತೆ ನಮ್ಮ ಕಣ್ಣಿಗೆ ಬೀಳುವುದು ಲೂಸಿ. ಈ ಬಾರಿ ಅವಳ ಮುಖದಲ್ಲಿ ನೋವು, ಭಯ ಮತ್ತು ಗೊಂದಲ ಸ್ಪಷ್ಟವಾಗಿ ಕಾಣಿಸುತ್ತಿರುತ್ತವೆ. ಅವಳ ಹೊಟ್ಟೆಯಲ್ಲಿ ತೀವ್ರವಾದ ನೋವು ಆರಂಭವಾಗಿರುತ್ತದೆ. ಕಣ್ಣು ತೆರೆದ ಕ್ಷಣದಲ್ಲಿ ಲೂಸಿಗೆ ಅಚ್ಚರಿಯಾಗುತ್ತದೆ. ಅವಳು ಎದ್ದುಕೊಳ್ಳುತ್ತಿದ್ದಂತೆ ತನ್ನ ದೇಹದಲ್ಲಿ ಇತ್ತೀಚೆಗೆ ಶಸ್ತ್ರಚಿಕಿತ್ಸೆ ನಡೆದಿರುವ ಗುರುತುಗಳು ಕಾಣಿಸುತ್ತವೆ. ಇವರು ನನ್ನ ಕಿಡ್ನಿಯನ್ನೇ ತೆಗೆದಿರಬೇಕು ಎಂಬ ಭಯ ಅವಳ ಮನಸ್ಸನ್ನು ಆವರಿಸುತ್ತದೆ. ಆ ಕ್ಷಣದಲ್ಲೇ ಕೆಲವು ಗುಂಡಾಗಳು ಬಂದು ಲೂಸಿಯನ್ನು ಎಳೆದುಕೊಂಡು ಮಿಸ್ಟರ್ ಜಾಂಗ್ನ ಮುಂದೆ ತರುತ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಇಂಗ್ಲಿಷ್ ಮಾತಾಡ್ತಿರ್ತಾನೆ. ಅವನು ಶಾಂತ ಧ್ವನಿಯಲ್ಲಿ ಹೇಳ್ತಾನೆ, ಚಿಂತೆ ಮಾಡ್ಕೊಳ್ಬೇಡ, ನಿನ್ನ ದೇಹದಿಂದ ಯಾವುದೇ ಅಂಗವನ್ನು ತೆಗೆದುಹಾಕಿಲ್ಲ. ನಿನ್ನ ದೇಹದ ಒಳಗೆ ನಾವು ಒಂದು ಡ್ರಗ್ ಅನ್ನು ಇಟ್ಟಿದ್ದೇವೆ. ಅದು ಸಂಪೂರ್ಣವಾಗಿ ಪ್ಯಾಕೆಟ್ನಲ್ಲಿ ಪ್ಯಾಕ್ ಮಾಡಲಾಗಿದೆ. ನೀನು ಮಾಡಬೇಕಾದದ್ದು ಒಂದೇ, ನಾವು ಹೇಳಿದ ವಿಳಾಸಕ್ಕೆ ಅದನ್ನು ಸುರಕ್ಷಿತವಾಗಿ ಡೆಲಿವರ್ ಮಾಡಬೇಕು. ಅದಾದ ನಂತರ ಇನ್ನೂ 3 ಜನರನ್ನು ಅಲ್ಲಿಗೆ ಕರೆತರ್ತಾರೆ. ಅವರಿಗೂ ಇದೇ ರೀತಿಯ ಶಸ್ತ್ರಚಿಕಿತ್ಸೆ ನಡೆಸಲಾಗಿರ್ತದೆ. ಅವರ ದೇಹದೊಳಗೂ ಆ ಡ್ರಗ್ ಅನ್ನು ಇಡಲಾಗಿರ್ತದೆ. ಈ ಕೆಲಸವನ್ನು ಸರಿಯಾಗಿ ಮುಗಿಸಿದರೆ ನಿಮಗೆ ಹಣವೂ ಸಿಗುತ್ತದೆ ಎಂದು ಅವರಿಗೆ ತಿಳಿಸಲಾಗುತ್ತದೆ. ಲೂಸಿ ಇದನ್ನು ಮಾಡಬೇಕೆಂದು ಬಯಸುವುದಿಲ್ಲ. ಆದರೆ ಆ ಕ್ಷಣ ಅವಳು ಗನ್ ಪಾಯಿಂಟ್ನಲ್ಲಿ ನಿಂತಿದ್ದಾಳೆ. ಆಯ್ಕೆ ಇಲ್ಲದೆ ಮೌನವಾಗಿ ಒಪ್ಪಿಕೊಳ್ಳಬೇಕಾಗುತ್ತದೆ. ನಂತರ ಎಲ್ಲರಿಗೂ ಅವರವರ ಪಾಸ್ಪೋರ್ಟ್ಗಳನ್ನು ನೀಡಲಾಗುತ್ತದೆ ಮತ್ತು ರೋಮ್, ಪ್ಯಾರಿಸ್, ಲಂಡನ್ ಹೀಗೆ ಒಬ್ಬೊಬ್ಬರನ್ನು ಒಂದೊಂದು ದಿಕ್ಕಿಗೆ ಕಳುಹಿಸಲಾಗುತ್ತದೆ. ಮತ್ತೆ ಕತೆ ಪ್ರೊಫೆಸರ್ ನಾರ್ಮನ್ನ ಕಡೆಗೆ ತಿರುಗುತ್ತೆ. ಅವರು ಮಾನವನು ದೇವರ ಅತ್ಯಂತ ವಿಶಿಷ್ಟ ಸೃಷ್ಟಿ. ಹಲವಾರು ವರ್ಷಗಳ ಹಿಂದೆ ಐನ್ಸ್ಟೈನ್ ಎಂಬ ಅಸಾಧಾರಣ ವ್ಯಕ್ತಿ ಇದ್ದನು. ಅವನು ತನ್ನ ಮೆದುಳಿನ ಶಕ್ತಿಯನ್ನೇ ಸುಮಾರು 12% ಮಟ್ಟಿಗೆ ಬಳಸಿದ್ದ. ಅಷ್ಟರಲ್ಲಿ ಪ್ರೇಕ್ಷಕರ ಗುಂಪಿನಿಂದ ಒಬ್ಬ ವ್ಯಕ್ತಿ ಎದ್ದು ನಿಂತು, ಸರ್, ಮನುಷ್ಯನು ತನ್ನ ಮೆದುಳಿನ ಶಕ್ತಿಯನ್ನು 100% ಬಳಸಿದರೆ ಏನಾಗುತ್ತದೆ ಎಂಬ ಪ್ರಶ್ನೆ ಕೇಳುತ್ತಾನೆ. ಪ್ರೊಫೆಸರ್ ನಾರ್ಮನ್ ಮೌನವಾಗ್ತಾರೆ. ಆ ಪ್ರಶ್ನೆಗೆ ಉತ್ತರ ಅವರಲ್ಲಿಯೂ ಇರಲಿಲ್ಲ. ಆ ಕ್ಷಣದಲ್ಲೇ ಕತೆ ಮತ್ತೆ ಲೂಸಿಯ ಕಡೆಗೆ ತಿರುಗ್ತದೆ. ಈಗ ಲೂಸಿ ಚೀನಾದಲ್ಲಿ ಕೆಲವು ಗುಂಡಾಗಳ ಕೈಯಲ್ಲಿ ಬಂದಿಯಾಗಿರ್ತಾಳೆ. ಅವರಲ್ಲಿ ಕೆಲವರು ಅವಳನ್ನು ದುರುಪಯೋಗಪಡಿಸಿಕೊಳ್ಳಲು ಯತ್ನಿಸ್ತಾರೆ. ಆದರೆ ಲೂಸಿ ಅದಕ್ಕೆ ಒಪ್ಪುವುದಿಲ್ಲ. ಅವಳು ತೀವ್ರವಾಗಿ ಪ್ರತಿರೋಧಿಸ್ತಾಳೆ, ಅವರೊಂದಿಗೆ ಹೋರಾಡ್ತಾಳೆ. ಆದರೆ ಅವಳ ಕೈ ಕಾಲುಗಳು ಕಟ್ಟಲ್ಪಟ್ಟಿದ್ದರಿಂದ ಒಬ್ಬ ಚೈನೀಸ್ ಗುಂಡ ಅವಳನ್ನು ಹೊಡೆಯುತ್ತಾನೆ ಮತ್ತು ಅವಳ ಹೊಟ್ಟೆಗೆ ಬಲವಾಗಿ ಜಾಡಿಸಿ ಒದೆಯುತ್ತಾನೆ. ಅದೇ ಕ್ಷಣದಲ್ಲಿ ಲೂಸಿಯ ಹೊಟ್ಟೆಯೊಳಗಿನ ಡ್ರಗ್ ಪ್ಯಾಕೆಟ್ ಸ್ಫೋಟಗೊಳ್ಳುತ್ತದೆ. ಅದರೊಳಗೆ ಇದ್ದ CPH4 ಡ್ರಗ್ ಲೂಸಿಯ ರಕ್ತದಲ್ಲಿ ಬೆರೆಯಲು ಆರಂಭಿಸುತ್ತದೆ. ಅವಳ ದೇಹದ ಒಳಗೆ ಸ್ಫೋಟಗಳು ನಡೆಯುತ್ತಿವೆ. ವಿದ್ಯುತ್ ಶಕ್ತಿಯಂತೆ ಎನರ್ಜಿಯ ಹರಿವು ಅವಳ ನರನಾಡಿಗಳನ್ನು ಆವರಿಸುತ್ತದೆ. ಲೂಸಿಗೆ ತನ್ನ ದೇಹದ ಮೇಲೆ ಯಾವುದೇ ನಿಯಂತ್ರಣವಿಲ್ಲದಂತೆ ಭಾಸವಾಗುತ್ತದೆ. ಅವಳು ಗಾಳಿಯಲ್ಲಿ ಹಾರಲು ಪ್ರಾರಂಭಿಸುತ್ತಾಳೆ. ಕಥೆ ಮತ್ತೆ ಪ್ರೊಫೆಸರ್ ನಾರ್ಮನ್ನ ಕಡೆಗೆ ಸರಿಯುತ್ತದೆ. ಅವರು ವಿವರಿಸುತ್ತಾರೆ, ಮನುಷ್ಯನು ತನ್ನ ಮೆದುಳಿನ ಶಕ್ತಿಯನ್ನು 10% ಬಳಕೆ ಮಾಡಿದಾಗ ಒಬ್ಬ ವಿಜ್ಞಾನಿಯ ಮಟ್ಟಿಗೆ ಯೋಚಿಸಬಲ್ಲ. ಆದರೆ ಯಾವಾಗ ಅವನು 20% ಮಟ್ಟಿಗೆ ತನ್ನ ಮೆದುಳಿನ ಸಾಮರ್ಥ್ಯವನ್ನು ತೆರೆದುಕೊಳ್ಳುತ್ತಾನೋ ಅವನು ತನ್ನದೇ ದೇಹದ ಮೇಲೆ ಸಂಪೂರ್ಣ ನಿಯಂತ್ರಣ ಪಡೆಯುತ್ತಾನೆ. ಅವನಿಗೆ ಹಸಿವು, ಬಾಯಾರಿಕೆ, ನೋವು ಯಾವುದೂ ಅನುಭವವಾಗುವುದಿಲ್ಲ. ಮತ್ತೆ ದೃಶ್ಯ ಲೂಸಿಯ ಕಡೆಗೆ ಮರಳುತ್ತದೆ. ಈಗ ಲೂಸಿ ತನ್ನ ಮೈಂಡ್ ಕ್ಯಾಪಬಿಲಿಟಿಯ 20% ಮಟ್ಟಿಗೆ ತಲುಪಿದ್ದಾಳೆ. ಒಬ್ಬ ಗುಂಡ ಮತ್ತೆ ಅವಳ ಬಳಿಗೆ ಬಂದು ಅವಳ ಮೇಲೆ ಬಲಾತ್ಕಾರ ನಡೆಸಲು ಯತ್ನಿಸಿದಾಗ ಈ ಬಾರಿ ಲೂಸಿ ಭಯಪಡೋದಿಲ್ಲ. ಬದಲಿಗೆ ಆ ಗುಂಡ ಕೈಯಲ್ಲಿದ್ದ ಗನ್ನನ್ನು ಲೂಸಿ ಕಸಿದುಕೊಂಡು ಅವನನ್ನೇ ಕೊಲ್ಲುತ್ತಾಳೆ. ನಂತರ ಅಲ್ಲಿ ಇದ್ದ ಉಳಿದ ಎಲ್ಲ ಮಾಫಿಯಾ ಗೂಂಡಾಗಳನ್ನು ಒಂದೊಂದಾಗಿ ನೆಲಕ್ಕುರುಳಿಸ್ತಾಳೆ. ಎಲ್ಲವೂ ಮುಗಿದ ನಂತರ ಲೂಸಿ ಅಚ್ಚರಿಯಂತೆ ಶಾಂತವಾಗಿ ಕುಳಿತುಕೊಳ್ಳುತ್ತಾಳೆ ಮತ್ತು ಆಹಾರವನ್ನು ತಿನ್ನಲು ಆರಂಭಿಸ್ತಾಳೆ. ಅದು ಹಸಿವಿನಿಂದ ಅಲ್ಲ, ಅದು ನೋಡಿದರೆ ಯಾವುದೋ ಯಂತ್ರಕ್ಕೆ ಇಂಧನ ತುಂಬುತ್ತಿರುವಂತೆ ಅನಿಸುತ್ತದೆ. ಅಷ್ಟರಲ್ಲಿ ಅವಳು ತನ್ನದೇ ದೇಹದಲ್ಲಿ ಅಂಟಿಕೊಂಡಿದ್ದ ಗುಂಡನ್ನು ತನ್ನ ಕೈಗಳಿಂದಲೇ ಹೊರತೆಗೆಯುತ್ತಾಳೆ. ಆದರೆ ಅವಳ ಮುಖದಲ್ಲಿ ನೋವಿನ ಲಕ್ಷಣವೇ ಇಲ್ಲ. ಯಾಕೆಂದರೆ ಈಗ ಅವಳು ತನ್ನ ಮೈಂಡ್ ಕ್ಯಾಪಬಿಲಿಟಿಯ 20% ಅನ್ನು ಸಂಪೂರ್ಣವಾಗಿ ಅನ್ಲಾಕ್ ಮಾಡಿದ್ಲು. ಅದಾದ ಬಳಿಕ ಲೂಸಿ ಚೀನಾದ ಬೀದಿಗಳಲ್ಲಿ ಹೊರಟು ಆಸ್ಪತ್ರೆಯ ಕಡೆಗೆ ನಡೆಯಲು ಆರಂಭಿಸುತ್ತಾಳೆ. ರಸ್ತೆಯಲ್ಲಿ ಜನರು ಪರಸ್ಪರ ಮಾತನಾಡುತ್ತಿರುವ ಧ್ವನಿಗಳು, ರಸ್ತೆ ಸೂಚಕ ಫಲಕಗಳು, ಅಂಗಡಿಗಳ ಬಿಲ್ಬೋರ್ಡ್ಗಳು. ಅವಳು ನೋಡಿದ ಪ್ರತಿಯೊಂದು ಪದವನ್ನು, ಕೇಳಿದ ಪ್ರತಿಯೊಂದು ಶಬ್ದವನ್ನು ಕ್ಷಣ ಮಾತ್ರದಲ್ಲಿ ಅರ್ಥ ಮಾಡಿಕೊಳ್ಳುತ್ತಾಳೆ. ಆ ಕ್ಷಣಗಳಲ್ಲೇ ಅವಳು ಚೈನೀಸ್ ಭಾಷೆಯನ್ನು ಓದಲು, ಅರ್ಥ ಮಾಡಿಕೊಳ್ಳಲು, ಮಾತಾಡಲು ಕೂಡ ಕಲಿತಂತಾಗುತ್ತದೆ. ಕೊನೆಗೂ ಅವಳು ಒಂದು ಆಸ್ಪತ್ರೆಗೆ ತಲುಪುತ್ತಾಳೆ. ಒಂದು ಕ್ಷಣವೂ ಯೋಚಿಸದೆ ನೇರವಾಗಿ ಆಪರೇಷನ್ ಥಿಯೇಟರ್ಗೆ ನುಗ್ಗುತ್ತಾಳೆ. ಅಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಒಬ್ಬ ರೋಗಿಯನ್ನು ಕ್ಷಣ ಮಾತ್ರದಲ್ಲಿ ವಿಶ್ಲೇಷಿಸಿ ಇವನಿಗೆ ಆಪರೇಷನ್ ಮಾಡಿದರೂ ಸಹ ಬದುಕುವುದಿಲ್ಲ ಎಂದು ಹೇಳಿ ಗುಂಡು ಹೊಡೆದುಕೊಳ್ಳುತ್ತಾಳೆ. ನಂತರ ಆ ರೋಗಿಯನ್ನು ಅಲ್ಲಿಂದ ತೆಗೆದು ತಾನೇ ಆ ಆಪರೇಷನ್ ಟೇಬಲ್ ಮೇಲೆ ಮಲಗುತ್ತಾಳೆ ಮತ್ತು ಡಾಕ್ಟರ್ಗೆ, ಈಗ ನನ್ನ ಹೊಟ್ಟೆಯೊಳಗೆ ಒಂದು ಸಣ್ಣ ಚೀಲ ಇದೆ, ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ಹೊರತೆಗೆ ಎಂದು ಹೇಳುತ್ತಾಳೆ. ಡಾಕ್ಟರ್ ಅವಳಿಗೆ ಅನಸ್ತೀಶಿಯಾ ನೀಡಲು ಮುಂದಾಗ್ತಾನೆ. ಆದರೆ ಲೂಸಿ ಅವನನ್ನು ತಡೆದು, ಅದು ಬೇಡ, ನನಗೆ ನೋವು ಆಗುವುದಿಲ್ಲ, ನೀನು ನಿನ್ನ ಕೆಲಸ ಮುಂದುವರಿಸು ಎಂದು ಹೇಳಿ ತನ್ನ ಅಮ್ಮನಿಗೆ ಕರೆ ಮಾಡ್ತಾಳೆ. ಭಾವನಾತ್ಮಕ ಧ್ವನಿಯಲ್ಲಿ ಅವಳು, ಅಮ್ಮ, ನನಗನ್ಸುತ್ತಿದೆ ನಾನು ಹುಟ್ಟಿದ ಕ್ಷಣದಿಂದ ಇಂದಿನವರೆಗೂ ಬದುಕಿದ ಪ್ರತಿಯೊಂದು ಕ್ಷಣವೂ ನನಗೆ ನೆನಪಿದೆ. ನಿನ್ನ ಮಡಿಲಲ್ಲಿ ಕುಳಿತು ಊಟ ಮಾಡಿದ ಕ್ಷಣಗಳು, ನಾವು ಜೊತೆಯಾಗಿ ಕಳೆದ ಸಮಯ, ಅದಲ್ಲದೆ ನನಗೆ ನಿಮ್ಮ ಹಾಲಿನ ರುಚಿಯೂ ಕೂಡ ನೆನಪಿದೆ ಎಂದು ಹೇಳ್ತಾಳೆ. ಆದರೆ ಲೂಸಿಗೆ ಇಷ್ಟೊಂದು ನೆನಪುಗಳು, ಇಷ್ಟೊಂದು ವಿವರಗಳು ಅವನ ಮನಸ್ಸಿಗೆ ಹೇಗೆ ಬರುತ್ತಿವೆ ಎಂದು ಅರ್ಥವಾಗುತ್ತಿರಲಿಲ್ಲ. ಅಷ್ಟರಲ್ಲಿ ಶಸ್ತ್ರಚಿಕಿತ್ಸೆ ಪೂರ್ಣಗೊಳ್ಳುತ್ತದೆ.
ಡಾಕ್ಟರ್ಗಳು ಅವಳ ಹೊಟ್ಟೆಯೊಳಗಿದ್ದ CPH4 ಡ್ರಗ್ಸ್ ಅನ್ನು ಹೊರತೆಗೆದುಕೊಳ್ತಾರೆ. ಆ ಚೀಲ ಈಗಾಗಲೇ ಅರ್ಧದಷ್ಟು ಖಾಲಿಯಾಗಿರ್ತದೆ. ಆ ಡ್ರಗ್ಸ್ ಅನ್ನು ಕೈಯಲ್ಲಿ ಹಿಡಿದು ಲೂಸಿ ನೇರವಾಗಿ ಮಿಸ್ಟರ್ ಜಾಂಗ್ನ ಬಳಿ ಹೋಗುತ್ತಾಳೆ. ಮಾರ್ಗದಲ್ಲಿ ಅವನ ಎಲ್ಲ ಗೂಂಡಾಗಳನ್ನು ಒಂದೊಬ್ಬರಂತೆ ಕೊಂದು ಇದೀಗ ಅವನು ಮುಂದೆ ನಿಂತಿರ್ತಾಳೆ. ಲೂಸಿ ಡ್ರಗ್ ಇಟ್ಕೊಂಡಿದ್ದ ಆ ಮೂವರು ಈಗ ಎಲ್ಲಿಗೆ ಹೋಗುತ್ತಿದ್ದಾರೆ ಎಂದು ಕೇಳ್ತಾಳೆ. ಆದರೆ ಮಿಸ್ಟರ್ ಜಾಂಗ್ ತನ್ನ ಅತಿ ಅಮೂಲ್ಯ ಸರಕನ್ನು ಹೀಗೆ ಸುಲಭವಾಗಿ ಕಳೆದುಕೊಳ್ಳಲು ಸಿದ್ಧನಿರಲಿಲ್ಲ. ಅವನು ಮೌನವಾಗುತ್ತಾನೆ, ಯಾವುದೇ ಮಾಹಿತಿ ನೀಡುವುದಿಲ್ಲ. ಆದರೆ ಲೂಸಿ ಸಾಮಾನ್ಯ ವ್ಯಕ್ತಿಯಲ್ಲ. ಅವಳು ಸತ್ಯವನ್ನು ಹೊರತೆಗೆದುಕೊಳ್ಳುವ ಕಲೆಯನ್ನು ಈಗಾಗಲೇ ಕಲಿತಿದ್ದಳು. ಅವಳು ಜಾಂಗ್ನ ಮೆದುಳಿನ ಮೇಲೆ ನೇರವಾಗಿ ಹಿಡಿತ ಸಾಧಿಸುತ್ತಾಳೆ. ಅವಳ ಮನಸ್ಸಿನ ಒಳಗೆ ಪ್ರವೇಶಿಸಿದ ಕ್ಷಣದಲ್ಲೇ ಎಲ್ಲವೂ ಅವಳಿಗೆ ಗೋಚರವಾಗುತ್ತದೆ. ಒಬ್ಬನು ರೋಮ್ಗೆ ಹೋಗುತ್ತಿದ್ದಾನೆ, ಇನ್ನೊಬ್ಬ ಬರ್ಲಿನ್ಗೆ ಮತ್ತು ಕೊನೆಯವನು ಪ್ಯಾರಿಸ್ಗೆ. ಎಲ್ಲರ ಟಿಕೆಟ್ ವಿವರಗಳು, ಪ್ರಯಾಣದ ದಾರಿಗಳು ಎಲ್ಲವೂ ಅವಳಿಗೆ ಸ್ಪಷ್ಟವಾಗುತ್ತದೆ. ಆದರೆ ಅವರನ್ನು ತಲುಪುವ ಮೊದಲು ಲೂಸಿಗೆ ತನ್ನ ದೇಹದಲ್ಲಿ ನಡೆಯುತ್ತಿರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಆ ಕಾರಣಕ್ಕೆ ಅವಳು ತನ್ನ ಒಬ್ಬ ಸ್ನೇಹಿತೆಯ ಮನೆಗೆ ಹೋಗುತ್ತಾಳೆ. ಅಲ್ಲಿಂದ ಒಂದು ಲ್ಯಾಪ್ಟಾಪ್ ತೆಗೆದುಕೊಂಡು ಮಾನವ ಮೆದುಳಿನ ಸಾಮರ್ಥ್ಯಗಳ ಕುರಿತು ಬರೆಯಲ್ಪಟ್ಟ ಎಲ್ಲ ಬ್ಲಾಗ್ಗಳು, ಆರ್ಟಿಕಲ್ಗಳು, ಸಂಶೋಧನಾ ಲೇಖನಗಳನ್ನು ಓದಲು ಆರಂಭಿಸ್ತಾಳೆ. ಅಲ್ಲಿ ಅವಳು ಪ್ರೊಫೆಸರ್ ನಾರ್ಮನ್ ಬಗ್ಗೆ ತಿಳಿದುಕೊಳ್ತಾಳೆ. ತಕ್ಷಣವೇ ಅವಳು ಅವರೊಂದಿಗೆ ನೇರ ಸಂಪರ್ಕ ಸಾಧಿಸ್ತಾಳೆ. ಮೊದಲಿಗೆ ಪ್ರೊಫೆಸರ್ ನಾರ್ಮನ್ಗೆ ಏನೂ ಅರ್ಥವಾಗುವುದಿಲ್ಲ. ಯಾರೋ ನನ್ನ ಜೊತೆ ಆಟವಾಡುತ್ತಿದ್ದಾರೆ ಎಂದು ಅವರಿಗೆ ಅನಿಸುತ್ತದೆ. ಆದರೆ ಅದೇ ಕ್ಷಣದಲ್ಲಿ ಲೂಸಿ ಅವರ ಮನೆಯಲ್ಲಿದ್ದ ಎಲ್ಲ ಎಲೆಕ್ಟ್ರಾನಿಕ್ ಸಾಧನಗಳನ್ನು, ಟಿವಿ, ಲ್ಯಾಪ್ಟಾಪ್, ಲೈಟ್ಸ್, ಫೋನ್ ಎಲ್ಲವನ್ನೂ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಾಳೆ ಮತ್ತು ಹೇಳುತ್ತಾಳೆ, ಈಗ ನಾನು ನನ್ನ ಮೆದುಳಿನ ಶಕ್ತಿಯ ಸುಮಾರು 20% ಬಳಸುತ್ತಿದ್ದೇನೆ. ಮುಂದೆ ನನ್ನ ಜೊತೆ ಏನಾಗುತ್ತದೆ ಎಂಬುದು ನನಗೂ ಅರ್ಥವಾಗುತ್ತಿಲ್ಲ. ನಾನು ಏನು ಮಾಡಬೇಕು ಎಂಬುದೂ ಗೊತ್ತಿಲ್ಲ. ಪ್ರೊಫೆಸರ್ ನಾರ್ಮನ್ ಕೆಲಕ್ಷಣ ಮೌನವಾಗುತ್ತಾರೆ. ನಂತರ ತಾಳ್ಮೆಯ ಧ್ವನಿಯಲ್ಲಿ, ನೀನು ಪ್ರಕೃತಿ ನಮಗೆ ಏನು ಮಾಡುತ್ತಿದೆಯೋ ಅದನ್ನೇ ಮಾಡಬೇಕು. ಜ್ಞಾನವನ್ನು ಮುಂದಕ್ಕೆ ಹಂಚಬೇಕು. ಮತ್ತೆ ಉಳಿದ ಜೀವಿಗಳು ಹೇಗೆ ತಮ್ಮ ತಿಳುವಳಿಕೆಯನ್ನು ಮುಂದಿನ ತಲೆಮಾರಿಗೆ ಕೊಡುತ್ತವೋ ನೀನು ಕೂಡ ನಿನ್ನ ಸಂಪೂರ್ಣ ಜ್ಞಾನವನ್ನು ಲೋಕದೊಂದಿಗೆ ಹಂಚಬೇಕು ಎಂದು ಹೇಳುತ್ತಾರೆ. ಲೂಸಿ ಕ್ಷಣ ಮಾತ್ರ ಯೋಚಿಸಿ, ಸರಿ, 3 ದಿನಗಳ ನಂತರ ಪ್ಯಾರಿಸ್ನಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಷ್ಟರಲ್ಲಿ ನಿಮ್ಮ ಎಲ್ಲ ಹಿರಿಯ ಪ್ರೊಫೆಸರ್ಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಖಗೋಳಶಾಸ್ತ್ರಜ್ಞರು ಎಲ್ಲರನ್ನೂ ಒಟ್ಟಿಗೆ ಕರೆದಿಟ್ಟುಕೊಳ್ಳಿ. ನಾನು ಗಳಿಸಿದ ಸಂಪೂರ್ಣ ಜ್ಞಾನವನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತೇನೆ ಎಂದು ಹೇಳ್ತಾಳೆ. ಅದಾದ ಬಳಿಕ ಲೂಸಿ ಚೀನಾದ ಏರ್ಪೋರ್ಟ್ನಿಂದ ಪ್ಯಾರಿಸ್ಗೆ ಹೊರಡಲು ಪ್ರಯತ್ನಿಸುತ್ತಾಳೆ. ಆದರೆ ಸಮಸ್ಯೆ ಏನೆಂದರೆ ಅವಳ ಫೋಟೋ ಈಗಾಗಲೇ ಎಲ್ಲೆಡೆ ಹರಡಿ ಹೋಗಿರುತ್ತದೆ. ಇದೀಗ ಅವಳು ತನ್ನ ಶಕ್ತಿಯನ್ನು ಬಳಸಿ ತನ್ನ ರೂಪವನ್ನೇ ಬದಲಾಯಿಸಿಕೊಳ್ಳುತ್ತಾಳೆ. ಅಷ್ಟರಲ್ಲೇ ಅವಳು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಪಿಯರ್ ಡೆಲ್ ರಿಯೋಗೆ ಕರೆ ಮಾಡ್ತಾಳೆ. ರಿಯೋ, ನೀನು ಯಾರು? ನನ್ನ ನಂಬರ್ ನಿನಗೆ ಹೇಗೆ ಸಿಕ್ಕಿತು? ನೀನು ಯಾವ ಮಾಹಿತಿ ಕೊಡಲು ಬಯಸುತ್ತೀಯಾ ಎಂದು ಪ್ರಶ್ನಿಸುತ್ತಾನೆ. ಲೂಸಿ ತಣ್ಣನೆಯ ಧ್ವನಿಯಲ್ಲಿ ಹೇಳ್ತಾಳೆ, ನಾನು ಎಷ್ಟು ಹೇಳ್ತೀನೋ ಅಷ್ಟು ಹೇಳ್ತಿದ್ದೀನೋ ಅಷ್ಟನ್ನು ಮಾತ್ರ ಕೇಳು. ಬರ್ಲಿನ್, ರೋಮ್ ಮತ್ತು ಪ್ಯಾರಿಸ್ ಈ 3 ನಗರಗಳಿಗೆ 3 ವ್ಯಕ್ತಿಗಳು ಬರುತ್ತಿದ್ದಾರೆ. ಅವರ ಹೊಟ್ಟೆಯೊಳಗೆ ಒಂದು ಅಪಾಯಕಾರಿ ಡ್ರಗ್ ಇದೆ ಎಂದು ಹೇಳಿ. ಅವಳು ಆ 3 ಫೋಟೋಗಳನ್ನು ಕೂಡ ರಿಯೋಗೆ ಕಳಿಸುತ್ತಾಳೆ. ಮತ್ತೆ ಸಾಧ್ಯವಾದಷ್ಟು ಬೇಗ ಅವರನ್ನು ಹಿಡಿದುಕೋ ಎಂದು ಹೇಳುತ್ತಾಳೆ. ಈಗ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಚೆಕಿಂಗ್ ಮಾಡುವ ಸಮಯದಲ್ಲಿ ಈ ಜನರು ಫೋಟೋ ತೆಗೆದುಕೊಳ್ಳಲು ಮುಂದೆ ಬಂದ ತಕ್ಷಣ ಆ 3 ವ್ಯಕ್ತಿಗಳು ಡಿಟೆಕ್ಟ್ ಆಗುತ್ತಾರೆ. ಪೊಲೀಸರು ತಕ್ಷಣವೇ ಅವರನ್ನು ಹಿಡಿದುಕೊಳ್ಳುತ್ತಾರೆ. ಇತ್ತ ವಿಮಾನದಲ್ಲಿ ಕುಳಿತುಕೊಂಡಿರುವ ಲೂಸಿ ಒಂದೇ ಸಮಯದಲ್ಲಿ 2 ಲ್ಯಾಪ್ಟಾಪ್ಗಳನ್ನು ವೇಗವಾಗಿ ಬಳಸಲು ಆರಂಭಿಸ್ತಾಳೆ. ಈಗ ಅವಳಿಗೆ ಎಲ್ಲ ಸಿಸ್ಟಮ್ಗಳು, ಎಲ್ಲ ಕಮಾಂಡ್ಗಳು, ಎಲ್ಲ ವೆಬ್ಸೈಟ್ಗಳು ಎಲ್ಲದರ ಮೇಲೂ ಹಿಡಿತ ಸಿಗತೊಡಗುತ್ತದೆ. ಈ ಹೊತ್ತಿಗೆ ಲೂಸಿ ತನ್ನ ಮೈಂಡ್ ಕ್ಯಾಪಬಿಲಿಟಿಯ ಸುಮಾರು 30% ಅನ್ಲಾಕ್ ಮಾಡಿದ್ದಾಳೆ. ಇಲ್ಲಿ ಪ್ರೊಫೆಸರ್ ನಾರ್ಮನ್ ಹೇಳಿಕೆಯ ಪ್ರಕಾರ ಯಾವುದೇ ಮನುಷ್ಯ 30% ಮಟ್ಟವನ್ನು ತಲುಪಿದರೆ ಅವನು ತನ್ನ ದೇಹವನ್ನಷ್ಟೇ ಅಲ್ಲ, ಇತರರ ದೇಹಗಳನ್ನು ಸಹ ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಮತ್ತೆ ದೃಶ್ಯ ಲೂಸಿಯ ಮೇಲೆ ಕೇಂದ್ರೀಕರಿಸುತ್ತದೆ. ಅವಳ ಕೈ ತೇಲುತ್ತಿರುವಂತೆ ಕಾಣುತ್ತದೆ. ದೇಹದ ಕಣಗಳು ಒಂದೊಂದಾಗಿ ಬೇರ್ಪಡುತ್ತಿರುವಂತೆ ಭಾಸವಾಗುತ್ತದೆ. ಅವಳ ಕಣ್ಣುಗಳು ಅಸಹಜವಾಗಿ ಬದಲಾಗುತ್ತವೆ. ಅವು ಸಂಪೂರ್ಣ ದೇಹದೊಳಗಿಂದಲೇ ಜಾರಿ ಬರುತ್ತಿರುವಂತೆ ಕಾಣಿಸುತ್ತವೆ. ಭಯಗೊಂಡ ಲೂಸಿ ತಕ್ಷಣವೇ ವಿಮಾನದಲ್ಲಿರುವ ವಾಶ್ರೂಮ್ಗೆ ಓಡುತ್ತಾಳೆ ಮತ್ತು ನನ್ನ ದೇಹಕ್ಕೆ ಇನ್ನಷ್ಟು CPH4ನ ಅಗತ್ಯವಿದೆ ಎಂದು ಭಾವಿಸುತ್ತಾಳೆ. ಆ ಕಾರಣಕ್ಕೆ ಅವಳು ತನ್ನ ಬಳಿ ಉಳಿದಿದ್ದ ಅರ್ಧ ಪ್ಯಾಕೆಟ್ ಡ್ರಗ್ ಅನ್ನು ಸ್ವತಃ ತಾನೇ ತಿನ್ನುತ್ತಾಳೆ. ಆ ಕ್ಷಣದಲ್ಲೇ ಅವಳ ಕಣ್ಣುಗಳು ಸಂಪೂರ್ಣವಾಗಿ ಬದಲಾಗುತ್ತವೆ ಮತ್ತು ಅವಳು ತನ್ನ ಮೈಂಡ್ ಕ್ಯಾಪಬಿಲಿಟಿಯ 50% ಅನ್ಲಾಕ್ ಮಾಡಿಕೊಳ್ಳುತ್ತಾಳೆ. ನಂತರ ದೃಶ್ಯವು ಪ್ಯಾರಿಸ್ನ ಒಂದು ಆಸ್ಪತ್ರೆಗೆ ಬದಲಾಗ್ತದೆ ಮತ್ತು ಅಲ್ಲಿ ಲೂಸಿಗೆ ಪ್ರಜ್ಞೆ ಮರಳುತ್ತದೆ. ಈಗ ಅವಳ ಗುರಿ ಒಂದೇ, ಆ 3 ವ್ಯಕ್ತಿಗಳ ದೇಹದಿಂದ ಡ್ರಗ್ ಅನ್ನು ಮರಳಿ ಪಡೆದುಕೊಳ್ಳುವುದು. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ರಿಯೋ ಕೂಡ ಅಲ್ಲಿ ತಲುಪ್ತಾನೆ. ಅವನು ಲೂಸಿಯನ್ನು, ಈ ಡ್ರಗ್ ಬಗ್ಗೆ ನಿನಗೆ ಇಷ್ಟೆಲ್ಲ ಮಾಹಿತಿ ಹೇಗೆ ಸಿಕ್ಕಿತು? ನನ್ನ ಅನೇಕ ಜನರನ್ನು ನೀನು ಹೇಗೆ ಸೋಲಿಸಿದೆ ಎಂದು ಪ್ರಶ್ನಿಸುತ್ತಾನೆ. ಲೂಸಿ ಶಾಂತವಾಗಿ, ಇದು ತುಂಬ ದೊಡ್ಡ ಕತೆ. ಈಗ ನಮಗೆ ಮಾತಿಗಿಂತ ಡ್ರಗ್ ರಿಕವರಿ ಮಾಡುವುದು ಹೆಚ್ಚು ಮುಖ್ಯ. ತಕ್ಷಣ ನನ್ನ ಜೊತೆ ಬಾ ಎಂದು ಹೇಳಿ ಅವರು ಇಬ್ಬರೂ ಅಲ್ಲಿಂದ ಹೊರಡುತ್ತಾರೆ. ಆದರೆ ಮಾರ್ಗದಲ್ಲೇ ಮಿಸ್ಟರ್ ಜಾಂಗ್ ಅವರನ್ನು ಬೇರೆ ಕಾರ್ನಲ್ಲಿ ನೋಡ್ತಾನೆ ಮತ್ತು ಲೂಸಿ ಉಳಿದ 3 ಕುರಿತ ಮಾಹಿತಿಯನ್ನು ಪೊಲೀಸರಿಗೆ ತಲುಪಿಸಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ಜಾಂಗ್ ಇವರಿಬ್ಬರನ್ನು ಕೊಂದುಬಿಡಿ ಎಂದು ತನ್ನ ಗೂಂಡಾಗಳಿಗೆ ಆಜ್ಞೆ ನೀಡುತ್ತಾನೆ. ಆದರೆ ಕಾರಿನಲ್ಲಿ ಕುಳಿತಿದ್ದ ಲೂಸಿ ಜಾಂಗ್ ತನ್ನ ಜನರಿಗೆ ಮಾಹಿತಿ ಕಳಿಸುತ್ತಿದ್ದ. ಎಲ್ಲ ಕಮ್ಯುನಿಕೇಷನ್ ವೆಬ್ಸ್ಗಳನ್ನು ಸಹ ಸ್ಪಷ್ಟವಾಗಿ ನೋಡಬಲ್ಲಳು.
ಅವಳು ಅದೇ ತರಂಗಗಳನ್ನು ಕಾರಿನ ರೇಡಿಯೋ ಸಿಸ್ಟಮ್ಗೆ ಕನೆಕ್ಟ್ ಮಾಡಿ ಜಾಂಗ್ ಮಾತನಾಡುತ್ತಿದ್ದ ಪ್ರತಿಯೊಂದು ಮಾತನ್ನು ರಿಯೋಗೆ ಕೇಳಿಸುತ್ತಾಳೆ. ಇದೀಗ ಅವರ ಹಿಂದೆ ಗೂಂಡಾಗಳು ಹಿಂಬಾಲಿಸುತ್ತಿದ್ದಾರೆ. ಆ ಕ್ಷಣದಲ್ಲಿ ಲೂಸಿ ಕಾರಿನ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತಾಳೆ ಮತ್ತು ಕಾರಿನ ಸ್ಟೀರಿಂಗ್ ಸ್ವತಃ ತಿರುಗಲು ಆರಂಭಿಸುತ್ತದೆ. ಇಲ್ಲಿವರೆಗೆ ಲೂಸಿ ಒಂದ್ಸಲೂ ಕಾರ್ ಓಡಿಸಿದವಳಲ್ಲ. ಆದರೂ ಈ ಬಾರಿ ಅವಳ ಕಾರನ್ನು ಒಂದು ವಿಡಿಯೋ ಗೇಮ್ ಆಡ್ತಿರುವಂತೆ ಚಾಲನೆ ಮಾಡ್ತಾಳೆ. ಪೂರ್ಣ ವೇಗದಲ್ಲಿ ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ತಿರುವು ಮುರುವುಗಳನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಲೆಕ್ಕ ಹಾಕ್ತಾ ಅವಳು ನೇರವಾಗಿ ಆಸ್ಪತ್ರೆಗೆ ತಲುಪ್ತಾಳೆ. ಆದರೆ ಅದೇ ಸಮಯದಲ್ಲಿ ಕೆಲವು ಗೂಂಡಾಗಳು ಸಹ ಅಲ್ಲಿ ಇರ್ತಾರೆ. ಆದರೆ ಅವಳು ಲೂಸಿಗೆ ಏನೂ ಮಾಡಲಾಗುವುದಿಲ್ಲ, ಯಾಕೆಂದರೆ ಲೂಸಿ ಈಗ ಅವರನ್ನೇ ನಿಯಂತ್ರಿಸುವ ಮಟ್ಟಿಗೆ ತಲುಪಿದ್ದಾಳೆ. ಹಾಗಾಗಿ ಅವರ ಪ್ರಯತ್ನಗಳು ಕ್ಷಣದಲ್ಲೇ ವಿಫಲವಾಗ್ತವೆ. ಅದಾದ ಬಳಿಕ ಲೂಸಿ ಉಳಿದ ಎಲ್ಲ CPH4 ಡ್ರಗ್ಗಳನ್ನು ತೆಗೆದುಕೊಂಡು ನೇರವಾಗಿ ಪ್ರೊಫೆಸರ್ ನಾರ್ಮನ್ನ ಬಳಿಗೆ ತಲುಪ್ತಾಳೆ. ಅವ್ರ ಮುಂದೆ ನಿಂತು, ಇಲ್ಲಿರುವ ಎಲ್ಲ ಸ್ಪೆಷಲಿಸ್ಟ್ಗಳು ಮೊದಲು ಒಂದು ಕೆಲಸ ಮಾಡಬೇಕು. ಉಳಿದಿರುವ ಈ CPH4 ಅನ್ನು ನನ್ನ ದೇಹಕ್ಕೆ ಟ್ರಾನ್ಸ್ಫರ್ ಮಾಡಲು ತಕ್ಷಣ ಡ್ರಿಪ್ ಪ್ಯಾಕೆಟ್ಗಳನ್ನು ಸಿದ್ಧಪಡಿಸಿ ಎಂದು ಹೇಳ್ತಾಳೆ. ಒಂದೆಡೆ ಮೆಡಿಕಲ್ ಟೀಮ್ ತಮ್ಮ ಕೆಲಸದಲ್ಲಿ ತೊಡಗಿಕೊಳ್ತಾರೆ. ಮತ್ತೊಂದು ಕಡೆ ಲೂಸಿ ಟೇಬಲ್ ಬಳಿ ಕುಳಿತು ಅಲ್ಲಿ ಸೇರಿದ್ದ ವಿಜ್ಞಾನಿಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ತಜ್ಞರೊಂದಿಗೆ ತಾನು ಗಳಿಸಿದ ಸಂಪೂರ್ಣ ಜ್ಞಾನವನ್ನು ಹಂಚಿಕೊಳ್ಳಲು ಆರಂಭಿಸ್ತಾಳೆ. ಅವಳು ವಿವರಿಸ್ತಾಳೆ, ನಾನು ಹೇಗೆ 10%, ನಂತರ 20%, ಆಮೇಲೆ 30% ಮತ್ತೆ 50% ಮೆದುಳಿನ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡಿಕೊಂಡೆ. ಅದರ ಮೂಲಕ ನಾನು ಹೇಗೆ ಹ್ಯೂಮನ್ ಟ್ರಾನ್ಸ್ಫಾರ್ಮೇಷನ್, ಇತರರ ಮೇಲೆ ಹಿಡಿತ, ಎಲೆಕ್ಟ್ರಿಸಿಟಿ ಹ್ಯಾಕಿಂಗ್ ಈ ಎಲ್ಲವನ್ನೂ ಮಾಡಲು ಸಾಧ್ಯವಾಯಿತು. ಅವಳು ತನ್ನ ಅನುಭವಿಸಿದ ಪ್ರತಿಯೊಂದು ಹಂತವನ್ನು, ಪ್ರತಿ ಬದಲಾವಣೆಯನ್ನು ಅತ್ಯಂತ ವಿವರವಾಗಿ ಎಲ್ಲರಿಗೂ ತಿಳಿಸ್ತಾಳೆ. ಅಷ್ಟರಲ್ಲಿ ಮೆಡಿಕಲ್ ಟೀಮ್ ಉಳಿದ ಎಲ್ಲ CPH4 ಡ್ರಗ್ಗಳನ್ನು ಡ್ರಿಪ್ ರೂಪಕ್ಕೆ ಪರಿವರ್ತಿಸ್ತಾರೆ. ಇದೀಗ ಲೂಸಿ ಆ ಸಂಪೂರ್ಣ ಡ್ರಗ್ ಅನ್ನು ತನ್ನ ದೇಹಕ್ಕೆ ತೆಗೆದುಕೊಳ್ಳಲು ಸಿದ್ಧಳಾಗುತ್ತಾಳೆ. ಆದರೆ ಅದೇ ಸಮಯದಲ್ಲಿ ಮತ್ತೊಂದು ಕಡೆ ಭೀಕರ ಘಟನೆ ನಡೆಯುತ್ತಿದೆ. ಮಿಸ್ಟರ್ ಜಾಂಗ್ ಮತ್ತು ಅವನ ಉಳಿದ ಗೂಂಡಾಗಳು ಲೂಸಿ ಮತ್ತು ಅಲ್ಲಿದ್ದ ಎಲ್ಲಾ ಪೊಲೀಸರನ್ನು ಸಂಪೂರ್ಣವಾಗಿ ನಾಶ ಮಾಡಲು ಬಂದಿರ್ತಾರೆ. ಆಸ್ಪತ್ರೆಯ ಹೊರಭಾಗದಲ್ಲಿ ಪೊಲೀಸರು ಮತ್ತು ಜಾಂಗ್ನ ತಂಡದ ನಡುವೆ ಭೀಕರ ಗುಂಡಿನ ಚಕಮಕಿ ಆರಂಭವಾಗುತ್ತದೆ. ಇದೆಲ್ಲದರ ನಡುವೆ ನಾವು ಲೂಸಿಯನ್ನು ನೋಡುತ್ತೇವೆ. ಅವಳು ಈಗಾಗಲೇ 50%ಕ್ಕಿಂತ ಹೆಚ್ಚು ಮೆದುಳಿನ ಸಾಮರ್ಥ್ಯವನ್ನು ನಿಧಾನವಾಗಿ ಅನ್ಲಾಕ್ ಮಾಡುತ್ತಿರ್ತಾಳೆ. ಅವಳ ಸುತ್ತಲಿರುವ ಎಲ್ಲಾ ಯಂತ್ರಗಳು, ಮಾನಿಟರ್ಗಳು, ಮೆಡಿಕಲ್ ಸಾಧನಗಳು ಎಲ್ಲವೂ ಅವಳ ಸಂಪೂರ್ಣ ನಿಯಂತ್ರಣದಲ್ಲಿ ಇರುತ್ತವೆ. ಅವಳು ಈಗಾಗಲೇ 70% ಮಟ್ಟಕ್ಕೆ ತಲುಪಿದ್ದಾಳೆ. ಅದರ ಪರಿಣಾಮವಾಗಿ ಪೂರ್ಣ ಕೋಣೆ ಬಿಳಿ ಬೆಳಕಿನಿಂದ ತುಂಬಿ ಹೋಗುತ್ತದೆ. ಅಲ್ಲಿ ಒಳಗೆ ಬರಲು ಯತ್ನಿಸುವ ಪ್ರತಿಯೊಬ್ಬ ಶತ್ರು ಚಿಟ್ಟೆಯಂತೆಯೇ ಸುಲಭವಾಗಿ ನೆಲಕ್ಕುರುಳುತ್ತಾನೆ. ಒಂದೆಡೆ ಹೊರಗೆ ಯುದ್ಧ ಮುಂದುವರಿಯುತ್ತಿರುತ್ತದೆ. ಆದರೆ ಅಷ್ಟರಲ್ಲೇ ಮಿಸ್ಟರ್ ಜಾಂಗ್ನ ಗೂಂಡ ಒಂದು ಭಾರೀ ದೊಡ್ಡ ಬಂದೂಕಿನಿಂದ ನೇರವಾಗಿ ಲೂಸಿಯ ಮೇಲೆ ಗುರಿ ಮಾಡಿ ಗುಂಡು ಹಾರಿಸುತ್ತಾನೆ. ಆದರೆ ಆ ಗುಂಡು ಲೂಸಿಯ ದೇಹವನ್ನು ತಾಕುವುದಕ್ಕಿಂತ ಮೊದಲು ಅವಳನ್ನು ನೇರವಾಗಿ ಟೈಮ್ ಟ್ರಾವೆಲ್ನಂತಿರುವ ಒಂದು ಅನಂತ ಲೋಕಕ್ಕೆ ಎಸೆದುಬಿಡುತ್ತೆ. ಅಲ್ಲಿ ಲೂಸಿ ಒಂದೇ ಕ್ಷಣದಲ್ಲಿ ವಿವಿಧ ಕಾಲರೇಖೆಗಳಲ್ಲಿ, ಭೂಮಿಯ ಬೇರೆ ಬೇರೆ ಭಾಗಗಳಲ್ಲಿ ಮಾನವ ವಿಕಾಸದ ಅನೇಕ ಕ್ಷಣಗಳನ್ನು ನೋಡ್ತಾಳೆ. ಆದಿಕಾಲದಲ್ಲಿ ಮಾನವರು ಹೇಗೆ ಬದುಕುತ್ತಿದ್ದರು, ಅವರ ಜೀವನ ಶೈಲಿ ಹೇಗಿತ್ತು, ನಂತರ ಹೇಗೆ ಅವರು ತಮ್ಮ ತಂತ್ರಜ್ಞಾನವನ್ನು ಬದಲಾಯಿಸಿಕೊಂಡರು, ಇವೆಲ್ಲವೂ ಅವಳ ಕಣ್ಣ ಮುಂದೆ ಚಲನಚಿತ್ರದಂತೆ ಹರಿದು ಹೋಗುತ್ತವೆ. ಅವಳು ಕೇವಲ ತನ್ನ ಕೈಯನ್ನು ಚಲಿಸುವ ಮೂಲಕ ಶಿಲಾಯುಗವನ್ನು ತಲುಪುತ್ತಾಳೆ. ಮತ್ತೊಂದು ಕ್ಷಣದಲ್ಲಿ ಡೈನೋಸಾರ್ಗಳ ಕಾಲಘಟ್ಟಕ್ಕೆ ಹೋಗುತ್ತಾಳೆ. ಅಷ್ಟೇ ಅಲ್ಲ, ಒಂದು ಅತಿ ಮಹತ್ವದ ಕ್ಷಣದಲ್ಲಿ ಅವಳು ಈ ಭೂಮಿಯ ಮೊದಲ ಹೆಣ್ಣು ಮಂಗವಾದ ಲೂಸಿಯನ್ನು ನೋಡುತ್ತಾಳೆ. ಅವಳನ್ನು ನೋಡಿದ ಕ್ಷಣದಲ್ಲೇ ತಾನು ಗಳಿಸಿದ ಸಂಪೂರ್ಣ ಜ್ಞಾನವನ್ನು ಅವಳೊಂದಿಗೆ ಹಂಚಿಕೊಳ್ಳುತ್ತಾಳೆ. ಮತ್ತೆ ಅಲ್ಲಿಂದ ಅದೃಶ್ಯವಾಗುತ್ತಾಳೆ. ಅದಾದ ಬಳಿಕ ಲೂಸಿ ಭೂಮಿಯ ಗಡಿಗಳನ್ನು ದಾಟುತ್ತಾಳೆ. ಭೂಮಿಯಿಂದ ಹೊರಗೆ, ಅಂತರಿಕ್ಷದೊಳಗೆ, ಅಂತರಿಕ್ಷದಾಚೆಯೂ ಮುಂದೆ. ಅವಳು ಮಿಲ್ಕಿ ವೇ ಗ್ಯಾಲಕ್ಸಿಯನ್ನು ತನ್ನ ಕಣ್ಣಾರೆ ನೋಡ್ತಾಳೆ. ಬ್ರಹ್ಮಾಂಡದ ರಹಸ್ಯಗಳನ್ನು ಸ್ಪರ್ಶಿಸುತ್ತಾಳೆ. ಈ ಸೃಷ್ಟಿಯ ಆರಂಭ ಹೇಗೆ ಆಯಿತು ಎಂಬ ಸಂಪೂರ್ಣ ಮಾಹಿತಿಯನ್ನು ಗ್ರಹಿಸಿಕೊಳ್ಳುತ್ತಾಳೆ. ಈಗ ಅವಳು ತನ್ನ ಮೆದುಳಿನ ಸಾಮರ್ಥ್ಯದ 100% ತಲುಪುವ ಅಂಚಿನಲ್ಲಿದ್ದಾಳೆ. ಆದರೆ ಅದೇ ಸಮಯದಲ್ಲಿ ಮಿಸ್ಟರ್ ಜಾಂಗ್ ಅವಳ ಹಿಂದೆ ಬಂದು ಲೂಸಿಯ ಮೇಲೆ ಗುಂಡು ಹಾರಿಸಲು ಸಿದ್ಧನಾಗುತ್ತಾನೆ. ಆದರೆ ಲೂಸಿಯ ದೇಹ ನಿಧಾನವಾಗಿ ಕತ್ತಲಾಗುತ್ತಾ ಹೋಗುತ್ತದೆ. ಅವಳ ರೂಪ ಮಸುಕಾಗತೊಡಗುತ್ತದೆ ಮತ್ತು ಒಂದು ಅಂತಿಮ ಕ್ಷಣದಲ್ಲಿ ಲೂಸಿ ತನ್ನ ಮೆದುಳಿನ 100% ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಅನ್ಲಾಕ್ ಮಾಡುತ್ತಾಳೆ. ಅಂದರೆ ಅವಳ ಮೆದುಳು ಸಂಪೂರ್ಣವಾಗಿ ತೆರೆಯುತ್ತದೆ. ಆ ಕ್ಷಣದಲ್ಲೇ ಜಾಂಗ್ ಗುಂಡು ಹಾರಿಸುತ್ತಾನೆ. ಆದರೆ ಗುಂಡು ಹಾರಿಸುವ ಹೊತ್ತಿಗೆ ಅವಳು ಅದೃಶ್ಯವಾಗುತ್ತಾಳೆ. ನಂತರ ಇನ್ಸ್ಪೆಕ್ಟರ್ ರಿಯೋನಿಂದ ಗುಂಡೇಟು ತಿಂದು ಜಾಂಗ್ ಸಾಯುತ್ತಾನೆ. ಅದಾದ ನಂತರ ಅವಳು ತಾನು ಈಗವರೆಗೂ ಸಂಗ್ರಹಿಸಿದ್ದ ಸಂಪೂರ್ಣ ಜ್ಞಾನವನ್ನು, ಎಲ್ಲ ಮಾಹಿತಿಯನ್ನು ಒಂದು ಪೆನ್ ಡ್ರೈವ್ನಲ್ಲಿ ಸಂಗ್ರಹಿಸಿ ಅದನ್ನು ಪ್ರೊಫೆಸರ್ ನಾರ್ಮನ್ಗೆ ನೀಡ್ತಾಳೆ. ಆದರೆ ಆ ಕ್ಷಣದಲ್ಲಿ ಅವಳ ದೇಹ ಅಲ್ಲಿಲ್ಲ. ಇದನ್ನು ನೋಡಿ ಇನ್ಸ್ಪೆಕ್ಟರ್ ರಿಯೋಗೆ ಒಂದು ಪ್ರಶ್ನೆ ಕಾಡುತ್ತದೆ. ಅವಳು ಸತ್ತಳೆ? ಅಷ್ಟರಲ್ಲಿ ರಿಯೋನ ಫೋನ್ಗೆ ಒಂದು ಮೆಸೇಜ್ ಬರ್ತದೆ. ಅದರಲ್ಲಿ ಕೇವಲ 3 ಪದಗಳು: ಐ ಆಮ್ ಎವ್ರಿವೇರ್, ಅಂದರೆ ನಾನು ಎಲ್ಲ ಕಡೆಯಲ್ಲೂ ಇದ್ದೇನೆ. ಲೂಸಿಯ ದೇಹ ಅಲ್ಲಿ ಇರಲಿಲ್ಲ, ಆದರೆ ಅವಳ ಅಸ್ತಿತ್ವ ಎಲ್ಲೆಲ್ಲೂ ಹಬ್ಬಿಕೊಂಡಿತ್ತು. ಹೋಗುವ ಮೊದಲು ಅವಳು ಒಂದು ಅಂತಿಮ ಸಂದೇಶವನ್ನು ಬಿಟ್ಟು ಹೋಗಿದ್ದಳು.
ಮಾನವರು ಸಾವಿರಾರು ವರ್ಷಗಳಿಂದ ಬದುಕುತ್ತಿದ್ದಾರೆ. ಆದರೆ ಇಷ್ಟೆಲ್ಲ ಕಾಲ ಕಳೆದರೂ ಅವರು ಏನು ಕಲ್ತಿದ್ದಾರೆ? ಜಗಳ, ಹೋರಾಟ ಮಾತ್ರ. ಇದರೊಂದಿಗೆ ಈ ಮೂವಿ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.